ನಮಸ್ತೆ ಎಲ್ರಿಗೂ. ನೆಕ್ಸ್ಟ್ ಚಾಲೆಂಜ್ ಬಲೂನ್ ಹೊಡೆದಾಕೋದು. ಹೇಳ ಬಲೂನ್ ಹೊಡೆದಾಕೋದು. ಬಲೂನ್ ಅಂದ್ರೆ ಊದ್ಬಿಟ್ಟು 5 ಒಬ್ಬೊಬ್ಬರ ಹತ್ರ 5 ಬಲೂನ್ಸ್ ಇರುತ್ತೆ. 5 ಬಲೂನ್ಸ್ ನ ಯಾರು ಬೇಗ ಊದಿ ಹೊಡೆದಾಕ್ತಾರೆ ಅವರು ವಿನ್. ಯಾರು ಬಲೂನ್ಸ್ ನ ಬೇಗ ಹೊಡಿಯೋದಿಲ್ಲ, ಯಾರು ಈ ಚಾಲೆಂಜ್ ಅಲ್ಲಿ ಸೋಲ್ತಾರೆ ಅವರು 10 ಬಲೂನ್ ನ ಹೊಡಿಬೇಕು. 10 ಬಲೂನ್ ನ ಹೆಂಗ್ ಹೊಡಿಬೇಕು ಅಂದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಏನಪ್ಪಾ ಅಂದ್ರೆ 10 ಬಲೂನ್ ನ ಒಂದೊಂದು ಬಲೂನ್ ನ ಊದ್ಬಿಟ್ಟು ನೆಲದಲ್ಲಿಟ್ಟು ಇವ್ರು ಬಲೂನ್ ಮೇಲೆ ಕುತ್ಕೊಂಡು ಬಲೂನ್ ನ ಹೊಡೆದಾಕ್ಬೇಕು. ಇದೇ ಟ್ವಿಸ್ಟ್. ರೆಡಿನಾ? ರೆಡಿ. ಇನ್ನೊಂದ್ಸತಿ ಬರಲು ಟೆಕ್. ರೆಡಿ ರೆಡಿ ಸ್ಟಾರ್ಟ್. 1 2 3 ರೆಡಿ 1 2 3 ಗೋ. ಡಬಲ್ ಸಡ ಚೆನ್ನಾಗಿ ನಂಗೆ ಹೊಡಿಯೋದು ಆಗ್ತಾ ಇದೆ. ಆಗ್ತಾ ಇದ್ದ ಗಾಳಿ ಯಾವ ಗೋಲ ಬಿಡೈತೆ? ಅದೇ ಗೊತ್ತಿಲ್ಲ. ಇದು ಓಲಾ ಬಿಡೈತೆ, ಇಲ್ಲಿ ಓಲಾ ಬಿಡೈತೆ. ಇಲ್ಲ ಅದು ಬಲೂನ್ ಅದು ಓಲಾ ಆಗಿದೆ, ಓಲಾ ಆಗಿದೆ. ಇಲ್ಲ 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 ಎಷ್ಟು ದಪ್ಪ ಬಲೂನ್. ಅಯ್ಯೋ ಮೂರಾಯ್ತು ನಂದು. 4 ಆಯ್ತು. 4 ನಂದು. ಇದು 5ನೇದು. ಇದೇ ನಂದು ಲಾಸ್ಟ್ ಬಲೂನ್. ಇವಾಗ ಹೊಡೆದಾಕಿದ್ರೆ ನಾನು ತಲೆ ಮಾಡಂಗಿಲ್ಲ. ಇದು ಮೋಸ, ಇದು ಮೋಸ. ಹಂಗ ಮಾಡಂಗಿಲ್ಲ. ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದ್ರೆ ಅವರೇ ಸೋತಂಗೆ. ನಾನೇ ಈ ಚಾಲೆಂಜ್ ಅಲ್ಲಿ ಕೂಡ ನಾನೇ ವಿನ್ ಆಗಿದ್ದೀನಿ. ಅದರಲ್ಲಿ ಇವರು ತುಂಬಾ ಕಡೆ ರೂಲ್ಸ್ ಬ್ರೇಕ್ ಮಾಡಿದ್ರು. ಬಲೂನ್ಸ್ ಅಲ್ಲಿ ಇವಾಗ ನಾವು ಊದ್ಬೇಕಾದ್ರೆ ಅದು ಕಲರ್ಸ್ ಎಲ್ಲ ನಮ್ಗೆ ಇಲ್ಲಿ ಅನ್ಕೋತಾ ಇದೆ. ಹಂಗಾಗಿ ಮಕ್ಳುಗಳಿಗೆ ಬಲೂನ್ಸ್ ನ ಕೊಡ್ಬೇಡಿ ಯಾರು. ಆದಷ್ಟು ನಾವಿದು ಗೇಮ್ಗೋಸ್ಕರ ಮಾಡಿದ್ದು. ಬಟ್ ಏನೋ ಹೇಳು ನೀನೇನಾದ್ರು. ಡೋಂಟ್ ಟ್ರೈ ಅಟ್ ಹೋಮ್. ಇವಾಗ ಇಲ್ಲಿ ಇವ್ರದ್ದು ನಾನು ಒಂದ್ಸಲ ತೋರಿಸ್ತೀನಿ ಹಿಂಗಾಗಿದೆ ಅಂತ. ಬೆಳ್ಳಿಗಾಗಿದೆ ಫ್ರೆಂಡ್ಸ್. ಆ ಬಲೂನ್ಸ್ ಅದೇನೋ ಕೆಮಿಕಲ್ ಕಲರ್ ಗೊತ್ತಿಲ್ಲ. ಫುಲ್ ನಾವ್ ಹಿಂಗೆ ಊಟ ಇಲ್ಲೆಲ್ಲ ಅನ್ಕೋತಾ ಇದೆ. ಹಂಗಾಗಿ ಮಕ್ಳ ಕೈಗೆ ಯಾರು ಬಲೂನ್ ಕೊಟ್ಟು ಊದಿಸ್ಬೇಡಿ ಅಷ್ಟೇ. ಇವಾಗ ಚಾಲೆಂಜ್ ಅಲ್ಲಿ ಸೋತಿರೋದ್ರಿಂದ ಈಗ ಇವರು 10 ಬಲೂನ್ ನ ಹೊಡಿತಾರೆ. ಹೆಂಗ್ ಹೊಡಿತಾರೆ ಅನ್ನೋದೇ ಇವಾಗಿರೋ ಏನೋ ಕಹಾನಿ ಮೇ ಟ್ವಿಸ್ಟ್. ಅಭಿ ಬಾಕಿ ಹೈ. ರೆಡಿ ನಾ ಹೊಡಿಯಕ್ಕೆ? ರೆಡಿ. ಇವಾಗ ನಾವು ಬಲೂನ್ ಊದ್ದೆ ಹೊಡೆದಾಕೋದ್ಕಿಂತನೂ ಇಲ್ಲಿ ಇರೋದು ಅಂದ್ರೆ ಟ್ವಿಸ್ಟ್ ಜೊತೆಗೆ ಫುಲ್ಲು ಏನು ಫನ್ನಿ ಆಗಿರುತ್ತೆ. ಯಾವ ತರ ಬೀಳ್ತಾರೋ ಗೊತ್ತಿಲ್ಲ. 10 ಬಲೂನ್ ತಾನೇ ಹೊಡೆದಾಕ್ತೀನಿ ಇಷ್ಟು. ಸರಿ, ಅದನ್ನ ಹೆಂಗ್ ಹೊಡಿತಾರೆ ಅಂತ ಇವಾಗ ನಾನು ತೋರಿಸ್ತೀನಿ ಬನ್ನಿ. ಗೊತ್ತಿಲ್ಲ. ಸರಿ ರೆಡಿ. ಬಜರಂಬಲಿ. ಹಂಗೆ ಊದಿಕೊಂತೀನಿ ಅತ್ತು, ಆಮೇಲೆ ಹೊಡಿತೀನಿ ಒಂದೇ ಸಲ. ಆಯ್ತು ಆಯ್ತು. ಬಾಬಾ ಬಾಬಾ ಹಂಗ ಚಿಕ್ಕ ಚಿಕ್ಕದಾಗೆಲ್ಲ ಊದಂಗಿಲ್ಲಪ್ಪ. ಇಲ್ಲಿ ಆಚೆಗೆ ಹೋಗುತ್ತೆ. ಫುಲ್ ಎಲ್ಲ ಮೇಲೆ ಎಗರಾಡ್ತಿದಾವೆ. ಇದು ಓಡೋಯ್ತು. ರೆಡಿ. ಇವಾಗ ಬಲೂನ್ ಹೊಡಿತಾ ಇದ್ದಾರೆ. ಎಲ್ಲ ಗಾಳಿಲಿ ತೇಲ್ಕೊಂಡು ಹೋಗ್ತಿರೋದ್ರಿಂದ ಈಗ ಮತ್ತೆ ನಾವ್ ಹೇಳಿದ ರೂಲ್ಸ್ನೇ ಫಾಲೋ ಮಾಡ್ತಿದ್ದಾರೆ. ಒಂದಾಯ್ತು, 2 ಆಯ್ತು. ಅಷ್ಟೇ ಎಫೆಕ್ಟಿವ್ ಆಗಿ ಪನಿಷ್ಮೆಂಟ್ ಸಿಗುತ್ತೆ. ಹತ್ರದಿಂದ ಕ್ಯಾಪ್ಚರ್ ಮಾಡೋಣ. ನಾನೇ ಎದುರ್ಕೊಂಡೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆಲ್ಲ ಆ ಬಲೂನ್ ಊಟ ಇರೋ ಇದರಲ್ಲಿ ಇಲ್ಲ ವೈಟ್ ಇದಾಗಿದೆ ಅಂತ. ಇಲ್ಲಿ ನೋಡಿ ಹಿಂಗ್ ವೈಟ್ ಇದಾಗಿದೆ. ಅದು ಕಲರ್ ಕೆಮಿಕಲ್ ಗೊತ್ತಿಲ್ಲ, ಆದ್ರೂ ನಮ್ಮ ಹುಷಾರಲ್ಲಿ ನಾವಿರೋಣ. 10ನೇ ಬಲೂನ್ ಅಲ್ವೇ? ಅಲ್ಲ, ಇದು ಪ್ರೂಫ್ ಇದೆ ವಿಡಿಯೋದಲ್ಲಿ. ಓಕೆನಾ? ಅದು ಗಾಳಿಲಿ ತೇಲ್ಕೊಂಡು ಹೋಗ್ತಾ ಇದೆ. ಬಲೂನ್ ಊದಿ ಊದಿ ಹೊಡೆದಾಕಿ ಸುಸ್ತಾಗ್ಬಿಟ್ಟಿದ್ದಾರೆ. ಸಾಕು, ಸಿಕ್ಕಾಪಟ್ಟೆ ದೊಡ್ಡದಾಯ್ತು. ಕೈಲಿ ಹಿಡ್ಕೊಂಬಾರ್ದು. ಕೈಲಿ ಹಿಡ್ಕೊಳ್ದೇನೆ ನೆಲಕ್ಕೆ ಇಟ್ಟು ಹೊಡಿಬೇಕು. ತಗೊಳ್ಳಲ್ಲ, ಇದು ಲೆಕ್ಕಕ್ಕೆ ಇಲ್ಲ. ಇದು ಊದಿನೇ ಹೊಡೆದ ಕಾಣಿಸ್ತಾ ಇದೆ. ಕೈಲಿ ಹಿಡ್ಕೊಂಬಾರ್ದು. ಬಲೂನ್ ನೆಲದಲ್ಲಿ ಇಡಬೇಕು. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಹಿಂದೆ ಹೋಗ್ಬೇಕು.
ಇದು ಇಲ್ಲ ಊದಿದೆಲ್ಲ ವೇಸ್ಟ್ ಈಗ ಇನ್ನು 4 ಬಲೂನು ಲಾಸ್ಟ್ ಇಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ ಲಾಸ್ಟ್ 10 10 10 1 2 3 ಗೋ ಈಗ ಬಲೂನ್ ಹೊಡಿಯೋಕೆ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಗಾಳಿಗೆ ಅದು ತೇಲ್ಕೊಂಡು ಓಡಾಡ್ತಾ ಇದೆ ಕೈ ಹಿಡ್ಕೊಂಡು ಹೆಂಗಿಲ್ಲ ಕೆಳಗೆ ಹೊಡಿಬೇಕು ಬಲೂನ್ ನೋಡ್ದು ಸುಸ್ತಾಗಿ ಕೂತಿದ್ದಾರೆ ಹೆಂಗಿತ್ತು ಚಾಲೆಂಜ್ ಬಲೂನ್ ಚಾಲೆಂಜ್ ಮಾಡಲ್ಲ ಲಾಸ್ಟ್ ಏನ್ ಅನ್ನಿಸ್ತು ಇನ್ಯಾವತ್ತು ಬಲೂನ್ ಊದಬಾರ್ದು ಎಲ್ರಿಗೂ ಈ ಚಾಲೆಂಜ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಲೈಕ್ ಮಾಡಿ ವಿಡಿಯೋನ ಮತ್ತೆ ಸಬ್ಸ್ಕ್ರೈಬ್ ಆಗಿ ಇನ್ನು ಮತ್ತಷ್ಟು ಇದೇ ಥರ ಚಾಲೆಂಜಸ್ನ ಮಾಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿದ್ದಕ್ಕೆ ಧನ್ಯವಾದಗಳು